ಈಗ ಈ ಥರ ಕುತ್ಕೊಂಡು ಅಲ್ಲಿ ಏನು ಚರ್ಚೆಗಳಾಗ್ತಿದೆಯೋ ಅದು ಬೇಡ, ನಮ್ಗೆ ಈ ವಿಚಾರ ಬೇಡ. ಜೈಲಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕಿ ಕೊಲೆಗಳಾಗಿರೋದಿಲ್ವಾ? ಇಲ್ಲ ನೋಡಿ, ತಮ್ಮಯ್ಯ ಅಂತ ಹೇಳಿ ಶಶಿಧರ್ ಎಸ್ ಪಿ ಒಬ್ರನ್ನ ಸ್ಕೆಚ್ ಹಾಕಿ ಕಾಲ್ ಹೋಗಿತ್ತು. ಅದೇ ಜೈಲಲ್ಲಿ ನಾವೇ ಹಿಡಿದಂತ ಕೇಸ್ ಅದು. ಎಸ್ ಪಿ ತಮ್ಮಯ್ಯನವ್ರನ್ನ 2011ರಲ್ಲಿ ನಾನು ಜೈಲ್ ಇಂಟರ್ಸೆಪ್ಷನ್ ಮಾಡ್ಕೊಂಡು ಕೇಳ್ಕೊಳ್ತಾ ಇರೋ ಸಮಯದಲ್ಲಿ ಇರ್ತಕ್ಕಂಥ ಇವನು ಯಾರು ನಮ್ಮ ನೆಲಮಂಗಲದ ಸೀನಾ, ಅವನು ಅವ್ರ ಕೇಸಲ್ಲಿ ಬಂದಂಥ ಅಡ್ವೊಕೇಟ್ ಮರ್ಡರ್ ಮಾಡಿದ್ದ ಅವನು. ಅವ್ರ ಅಪ್ಪ ಒಬ್ಬ ಭಾಳ ಪ್ರಮುಖ ಸಾಕ್ಷಿಯಾಗಿದ್ದರು. ಸೋಮವಾರ ದಿವಸ ಕೋರ್ಟ್ಗೆ ಹೋಗಬೇಕು, ರೆಡಿ ಇತ್ತು 15ನೇ ತಾರೀಕು. ಅಲ್ಲೊಂದು ಪಡೆ ಕನ್ವಿಕ್ಷನ್ ಆಗಿರ್ತಕ್ಕಂಥ ಒಬ್ಬ ಪಡೆ ಅಲ್ಲಿ ರಾಘವೇಂದ್ರ ಮತ್ತು ಇನ್ನೊಂದು ಟೀಮ್ನ ಪೆರೋಲಲ್ಲಿ ಆಚೆ ಕಳಿಸಿ ನಾವು ಮಾನಿಟ್ರ್ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಹಿಂಗೆಲ್ಲ ಈಚೆ ನಡೀತಾ ಇದೆಲ್ಲ, ಯಾಕೆ ಬಂದ್ರಿ ಇವರು, ಎಲ್ಲೋಗ್ತಾರೆ ಅನ್ನೋ ವರ್ಷಕ್ಕಾಗಲೇ ಬೈಲಪ್ಪನ ಮರ್ಡರ್ ಮಾಡಿಬಿಟ್ರು ನೆಲಮಂಗಲದಲ್ಲಿ. ಕೊನೆಗೆ ಇದೇನೆಲ್ಲ ಮರ್ಡರ್ ಮಾಡಿಬಿಟ್ರಲ್ಲ ಅಂತೇಳಿ ಇಮಿಡಿಯೇಟಾಗಿ ಇನ್ನೊಂದು ಮರ್ಡರ್ ಮಾಡೋದಕ್ಕೆ KP ಅಗ್ರಹಾರಕ್ಕೆ ಬಂದರು. ತಕ್ಷಣ ಅವ್ರನ್ನೆಲ್ಲ ಹಿಡಿದು ಇನ್ನೂ ಜೈಲಿಗೂ ಹೋಗಲಿಲ್ಲ, 6 ಗಂಟೆಗೆ ಹೋಗ್ಬೇಕಾಗಿತ್ತು ಅವರು. ಅವ್ರು ಬರ್ತಾ ಇರ್ಬೇಕಂತ ಸಮಯದಲ್ಲಿ ಅವ್ರನ್ನೆಲ್ಲ ಮತ್ತಿಡಿದು ಅದೇ ಕೇಸಲ್ಲಿ ಮೂಟೆ ಕಟ್ಟು ಒಳಗಡೆ ಅಂದ್ರೆ ಪೆರೋಲ್ ಮೇಲೆನೆ ಆಚೆ ಬರ್ತಾರೆ ಅವರು. ಎವಿಡೆನ್ಸ್ ನ ಸಬ್ಮಿಟ್ ಮಾಡಬೇಕು, ಅದಕ್ಕೋಸ್ಕರ ಎವಿಡೆನ್ಸ್ ಬರ್ತಂತ ಕಾಯ್ಕೊಂಡಿದ್ರು. ಅಲ್ಲಿ ನೋಡಿದ್ರೆ ಎವಿಡೆನ್ಸ್ ಮರ್ಡರ್ ಆಗಿ ಹೋಗುತ್ತೆ. ಅಲ್ಲೇನಾಗಿದೆ ಅಂತ ಓಡೋಷ್ಟರಲ್ಲಿ ಇನ್ನೊಂದು ಕಡೆ ಸ್ಕೆಚ್ ಆಗ್ತಾ ಇರ್ತಾರೆ. ಈ ರೀತಿಯಾಗಿ ಆಗ್ತಾ ಇದೆ. ಹೀಗೆ ರೌಡಿಗಳು ಕಾನ್ಸ್ಪಿರಸಿಗಳ ತವರೂರು. ಜೈಲ್ ಒಳಗಡೆ ಇದ್ರೆ ಯಾಕೆ ಸೇಫು? ಜೈಲ್ ಒಳಗಡೆ ಇದ್ದು ಹೊರಗಡೆ ಇದ್ದವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು. ಯಾರಿಗೋ ಬಿಲ್ಡರ್ಗಳಿಗೆ ಫೋನ್ ಮಾಡ್ತಾರೆ, ಹಣ ಕಳಿಸು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಒಳಗಡೆಯಿಂದ ಆಗ್ತಾ ಇರುವಂಥದ್ದು. ಅಂದ್ರೆ ಇವರು ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಸೇಫ್ ಅಂತ ಹೇಳಿ ಇವರಾಗಿರೋ ಒಳಗಡೆ ಹೋಗ್ತಾರೆ. ಅಲ್ಲ, ಒಳಗಡೆನೇ ಜಾಸ್ತಿ. ಅವರು ಆಚೆ ಇರೋದಕ್ಕಿಂತ ಸಂಪಾದನೆ ಒಳಗಡೆ ಇದ್ದಾಗಲೇ ಸಂಪಾದನೆ ಜಾಸ್ತಿ ಮಾಡ್ತಾರೆ. ಯಾಕೆ ನಮ್ಮ ಹತ್ರ ವಿ ಹ್ಯಾವ್ ಸೋ ಮಚ್ ಆಫ್ ಡಾಕ್ಯುಮೆಂಟೇಶನ್ ತುಂಬಾ ಇದೆ ನಮ್ಮ ಹತ್ರ. ಈ ತರ ಹೇಗೆ ಮಾಡ್ತಾರೆ ಒಳಗಡೆ ಹೋಗಿ ಸೇರ್ಕೊಬಿಟ್ಟು ಅಂದ್ಬಿಟ್ಟು ಅಂತ. ಒಂದು ವಿದ್ಯಲ್ಲೇನು ಮೊಬೈಲ್ ಸಿಗ್ತದೆ, ಮಾತಾಡ್ತಾ ಇರ್ತಾರೆ, ನಾವು ಇಂಟರ್ಸೆಪ್ಟ್ ಮಾಡ್ತೀವಿ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾವ ಮೊಬೈಲ್ ಯೂಸ್ ಮಾಡ್ತಾವನೆ, ಯಾರು ಕೊಟ್ಟರು, ಏನು ಕತೆ, ನಮ್ಗೆ ಅವಶ್ಯಕತೆ. ನಮ್ಗೆ ವಿ ವಾಂಟ್ ಇನ್ಫಾರ್ಮೇಷನ್. ಅದು ಏನಾರಾಗಿ ಇಟ್ಕೊಳ್ಳೋದು, ಇಟ್ ಇಸ್ ಅ ಸೆಕೆಂಡ್ ಥಿಂಗ್. ಅದು ಹೆಂಗೆ ಹೋಯ್ತೋ, ಯಾರ ಹತ್ರ ಹೋಯ್ತೋ, ಯಾರು ಕೊಟ್ಟರು, ಅವ್ನು ಆಚೆ ಏನು ಮಾಡ್ತಾವನೆ, ಅವ್ರನ್ನ ಬಲಿ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅವ್ನು ಗೊತ್ತಿಲ್ಲದಂಗೆ ಈ ಆಚೆ ನಡೆಯುವಂಥ ಎಲ್ಲ ಚಟುವಟಿಕೆನೂ ಬಲಿ ಹಾಕೊಂಡು ಹೋಗ್ಬಿಡ್ತೀವಿ ನಾವು. ಅವ್ನು ಮಾಡ್ತಾ ಇರಲಿ ಒಳಗಡೆ ಕೂತ್ಕೊಂಡು ಕಾನ್ಸ್ಪಿರಸಿಗಳು, ಇನ್ನೇನೋ ಮಾಡ್ತಾ ಇರಲಿ, ಬಿಡುವುದಿಲ್ಲ ನಾವು. ನಮಗೊನ್ನುವೇ ನಮ್ಗೆ ಅದು ಬೇಕಾಗ್ತದೆ. ಅಲ್ಲಿ ಏನು ಇನ್ಫಾರ್ಮೇಷನು ಮತ್ತು ಕಾಂಟ್ಯಾಕ್ಟ್ಗಳು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಹೌದಪ್ಪ ಬೇಕು ಮೊಬೈಲ್ಗಳು ಕೊಡಿ ಎಲ್ಲ ಅದು ತಪ್ಪೇ. ಯಾವ ಕಾರಣಕ್ಕೂ ಹೆಂಗೋ ಹೋಗಿ ಒಳಗಡೆ ಹೋಗ್ಬಿಟ್ಟಿರೋದನ್ನ ನಾವು ಮಾನಿಟ್ರ್ ಮಾಡಲಿಲ್ಲ ಅಂದರೆ ಗತಿ ಹೆಂಗೆ ಆಚೆ ಕೂತ್ಕೊಂಡು ಒಳಗಡೆ ಕಾನ್ಸ್ಪಿರಸಿ ಮರ್ಡರ್ಗಳು ಮಾಡುವಂಥದ್ದು, ಡೀಲ್ ಮಾಡುವಂಥದ್ದು, ಎಕ್ಸ್ಟ್ರಾಕ್ಷನ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಯೂಸ್ ಮಾಡಿಬಿಟ್ಟಾಗ ಕಷ್ಟ ಆಗ್ಬಿಡ್ತದೆ. ಈ ಕೇಸಲ್ಲಿ ಸ್ವಲ್ಪ ಯಾಮಾರಿದ್ರೆ 4 ಜನ ಹೋಗಿ ಸರೆಂಡರ್ ಆಗಿದ್ರು, ನಾವೇ ಮಾಡಿದ್ದು ಅಂತೇಳಿ. ಹೌದು, ಒಂದು ವೇಳೆ ಬೆಂಗಳೂರು ಸಿಟಿಲಿ ಅಕಸ್ಮಾತ್ ಅದು ಬಾಡಿ ಸಿಕ್ಕದೆ, ಬೇರೆ ಇನ್ನೇನಾದ್ರೂ ಬೆಂಗಳೂರಿನ ಬಾರ್ಡರ್ ಹೊರಗಡೆ ಆಚೆ ಇದ್ದು ಅಲ್ಲೋಗಿ ಇವ್ರು 4 ಜನ ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಸರೆಂಡರ್ ಆಗ್ಬಿಟ್ಟಿದ್ರೆ ಈ ಕೇಸ್ ಇಷ್ಟೇ. ಅದ್ಯಾಗೋ ಒಳ್ಳೆಯವರ ಜ್ಯೂರಿಸ್ಡಿಕ್ಷನ್ ಅದೃಷ್ಟಕ್ಕೆ, ಇವನ ರೇಣುಕಾಸ್ವಾಮಿ ಅದೃಷ್ಟಕ್ಕೋ ಅವ್ರ ಮನೆ ಅದೃಷ್ಟಕ್ಕೋ ಸತ್ತೋಗ್ಬಿಟ್ಟ. ಯಾಗೋ ಬಂದು ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆ ಅಧಿಕಾರಿಗಳಿರೋ ಜಾಗಕ್ಕೆ ತಂದು ಬಾಡಿ ಹಾಕಿದ್ರು, ಮತ್ತೆ ಎಲ್ಲ ಗುಂಡಿ ಹೊಡ್ಕೊಂಡ್ರಷ್ಟು. ಬೇರೆ ಇನ್ನೆಲ್ಲರೂ ಹಾಕ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು. ಅಧಿಕಾರಿಗಳ ಕೊರತೆ ಇಲ್ಲ, ಆದ್ರೆ ಅವ್ರ ಅಸಹಾಯಕತೆ ಅಂತಂದ್ರೆ ಅವರು ಪರ್ಚೇಸ್ ಮಾಡಕ್ ಆಗ್ತಿಲ್ಲ. ವಾಸುದೇವ್ ಸರ್, ಈಗ ಇರೋ ಅನುಮಾನ ಅಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಫೈನಲ್ ಪ್ರಿಪರೇಷನ್ಗಳು ನಡೀತಾ ಇರೋ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಕಾನೂನು ಉಲ್ಲಂಘನೆ ಅಡಿಯಲ್ಲೂ ಕೂಡ ಆರೋಪ ಹೊತ್ತರೆ ದರ್ಶನ್ ಅವರು. ಮತ್ತೆ ಕೇಳ್ತೀನಿ, ನೀವು ವಕೀಲರು ಆಗಿರೋದ್ರಿಂದ ಕಾನೂನಿನ ಹೋರಾಟದಲ್ಲಿ ದರ್ಶನ್ ಅವ್ರಿಗೆ ಇದು ಮತ್ತಷ್ಟು ಕಷ್ಟ ಏನಾದರೂ ಆಗೋ ಸಾಧ್ಯತೆಗಳಿದೆಯಾ? ಮೇಡಮ್, ಈಗ ಜೈಲಲ್ಲಿ ನಡೆದಿರತಕ್ಕಂಥದ್ದು ಏನಿದೆ, ಆ ಸೀನು ದೃಶ್ಯಗಳು ಅಥವಾ ಏನು ಆ ಪ್ರಕರಣ, ಅದು ಕ್ರಿಮಿನಲ್ ಇಂಟಿಮಿಡೇಷನ್ಸ್ ಕನ್ವರ್ಟ್ ಆಗೋದಿಲ್ಲ ಅದು. ಬಿಕಾಸ್ ವಾಟ್ ಎವರ್ ಇಟ್ ಈಸ್ ಓನ್ಲಿ ಹೈಪ್ ಇನ್ ದಿ ನೆಟ್. ಬಟ್ ಅಲ್ಲಿ ಅದು ಕೂತಿದ್ದ ಅಪರಾಧ ಅಂತ ಆಗಲಿ ಅಥವಾ ಅದು ಕಾನೂನು ಬಾಹಿರ ಅಂತ ಆಗಲಿ, ಅನ್ಲೆಸ್ ಅಂಟಿಲ್ ಇಟ್ ಈಸ್ ಬಿನ್ ಕನ್ವರ್ಟೆಡ್ ಇನ್ ಟು ಇಂಡಿಯನ್ ಪೀನಲ್ ಕೋಡ್ ಆರ್ BNS, ಅದು ಅಪರಾಧ ಅನ್ಸ್ಕೊಳ್ಳೋದು. ಆರ್ಟಿಕಲ್ 14 ಇರ್ತಾರೆ. ಅಂದ್ರೆ ಎಲ್ಲರೂ ಸಮ, ನಾವು ಸಮ, ಅವರು ಸಮಾನೇ ಬದುಕುವಂತದ್ದು. ಆ ಕಾರಣಕ್ಕೋಸ್ಕರ ಪ್ರಕಾರ ಏನಾಗುತ್ತೆ, BNS ಆಕ್ಟ್ ಪ್ರಕಾರ, ಈಗ ಹೊಸ ಆಕ್ಟ್ ಪ್ರಕಾರ ಅಲ್ಲಿ ಆ ಒಂದು ಕೂತಿರೋ ನೀವೆಲ್ಲವನ್ನು ಗಮನಿಸಿದ್ದೀರಿ. ಅಲ್ಲಿ ರೌಡಿ ಎಲಿಮೆಂಟ್ಸ್ ಇದೆ, ರೌಡಿಗಳಿದ್ದಾರೆ, ಬೆಂಗಳೂರು ನಡಗಿಸತಕ್ಕಂಥ ರೌಡಿ ಎಲಿಮೆಂಟ್ಸ್ಗಳಿವೆ, ಜೊತೆ ಕೂತಿದ್ದಾರೆ, ಎಲ್ಲವೂ ಸರಿಯೇ. ಬಟ್ ವಾಟ್ ಈಸ್ ದಟ್ ಕ್ರೈಮ್? ಇಟ್ ಈಸ್ ಓನ್ಲಿ ದೇ ಆರ್ ಸಿಟ್ಟಿಂಗ್ ಅಂಡ್ ದೇ ಆರ್ ಡಿಸ್ಕಷನ್. ನಮ್ಮ ಕಣ್ಣು ಕಾಣೋದೇನು, ಜೈಲಿನ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಜೈಲ್ ವ್ಯವಸ್ಥೆ ಸರಿ ಇದೆಯಾ ತಪ್ಪಿದೆಯಾ ಅಂದರೆ ಜೈಲಲ್ಲಿ ಎಲ್ಲವೂ ಕೂಡ ಫ್ರೀನಾ ಅಥವಾ ಇದು ಡಿಫ್ರೆಂಟ್ ವರ್ಲ್ಡಾ, ಡಿಫ್ರೆಂಟ್ ಟೆರಿಟರಿನಾ ಅಂತ ಬರುತ್ತದು.
ಬಟ್ ಅಲ್ಲಿ ಕೂತಿರತಕ್ಕಂಥದ್ದನ್ನು ನೀವು ಜೈಲಲ್ಲಿ ಇರತಕ್ಕಂಥ ಅಧಿಕಾರಿಗಳದನ್ನು ಕ್ರಿಮಿನಲ್ ಕನ್ವರ್ಷನ್ ಮಾಡಬೇಕು. ಶಟ್ ಟು ಬ್ರಿಂಗ್ ಇಟ್ ಟು BNS, ಯಾವುದೋ ಒಂದು BNS ಆ್ಯಕ್ಟಲ್ಲಿ ತರಬೇಕು. ತರದಿದ್ರೆ ಹೊರತು ಬಟ್ ಇದು ಹಪಾಪಿ ಒಂದೊಂದು ಇನ್ಫ್ಲೂಯೆನ್ಸ್ ಅಂತೂ ಮಾಡುತ್ತೆ. ನಿಮ್ಮ ಮಾಧ್ಯಮದಲ್ಲಿ ಬರತಕ್ಕಂಥ ವಿಚಾರಗಳು ಅಥವಾ ಮಾಧ್ಯಮದಲ್ಲಿ ಏನು ರೇಕಪ್ ಮಾಡ್ತಿದ್ರಿ ಪಾಯಿಂಟ್ ಟು ಪಾಯಿಂಟನ್ನ, ಅದು ಜಡ್ಜ್ಗಳ ಮೈಂಡ್ ಮೇಲೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ದಟ್ಸ್ ಕಾಲ್ ಎಮೋಷನಲ್ ಇನ್ಫ್ಲೂಯೆನ್ಸ್. ಈಗಲೇ ಒಳಗಡೆ ಹೋಗ್ಬಿಟ್ಟು ಅಂಡರ್ ಟ್ರಯಲ್ ಇದ್ದಾಗಲೇ ಸ್ಟಾರ್ಟ್ ಆಡೋರು ಈ ಬೇಲ್ಗೆ ಕೊಟ್ಟರೆ ಏನಾಗುತ್ತೆ ಅನ್ನತಕ್ಕಂಥ ಇನ್ಫ್ಲೂಯೆನ್ಸ್ ಕೂಡ ಮೀಡಿಯಾ ಮಾಡುತ್ತದೆ. ದಟ್ಸ್ ನಾವು ಮೀಡಿಯಾ ಟ್ರಯಲ್ ಅಂದ್ಕೊಂಡ್ರು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ನೋಡಿ ಸೈಲೆಂಟ್ ಆಗಿತ್ತು ಮೊನ್ನೆ ತನಕ ಸೈಲೆಂಟ್ ಆಗಿತ್ತು. ನಾವೇನು ಅಂದ್ಕೊಂಡ್ವಿ, ದಾಸ ಏನಪ್ಪ ಫಿಲಮಲ್ಲಿ ಆ್ಯಕ್ಟ್ ಮಾಡ್ದಂಗೆ ಕುರುಡನಾಗ್ಬಿಟ್ಟು ಏನೆಲ್ಲ ಆ್ಯಕ್ಟ್ ಮಾಡ್ದ ಅಂತ ಅಂದ್ಕೊಂಡು ಅವ್ನ ಬಗ್ಗೆ ನೀವು ಚಾನಲ್ ಒಪಿನಿಯನ್ ಕೊಟ್ಬಿಟ್ರಿ, ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾರೆ, ಪಶ್ಚಾತ್ತಾಪ ಅದನ್ನ ನೀವೇನು ಮಾಡಿದ್ರಿ ಅಂತಂದರೆ ಅದಕ್ಕೊಂದು ಟಚಬಿಲಿಟಿ ಮಾಡಿದ್ರಿ. ಏನು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ, ಮೆಡಿಟೇಷನ್ ಮಾಡ್ತಾನೆ ಅಂತ ಹೇಳಿ. ಅಂದರೆ ಒಳಗಡೆ ಇರತಕ್ಕಂಥ ರಾಕ್ಷಸ ಪ್ರವೃತ್ತಿ ಇದೆಯಲ್ಲ, ಅದು ಹೆಂಗೆ ಚೇಂಜ್ ಆಗುತ್ತೆ ಮೇಡಮ್? ಸರ್, ಈಗ ಅದ್ರ ಜೊತೆ ಇದನ್ನು ಹೇಳ್ಬಿಡಿ. ಈಗ ನನಗೆ ಮನೆ ಊಟ ಬೇಕು, ಜೈಲು ಊಟ ಇದೆ, ಈ ವಾರದಲ್ಲಿ ಮತ್ತೆ ಬರುತ್ತೆ. ಇಲ್ಲ, ಇನ್ನೊಂದು ಏನಾಗುತ್ತೆ ಮೇಡಮ್, ಜೈಲಲ್ಲಿ ನಮ್ಮ ಒಂದು ಮಕ ಜೈಲಲ್ಲಿ ಇರತಕ್ಕಂಥ ಕರಾಳ ಮುಖಗಳಿವೆ. ಕ್ರೈಮು ಮತ್ತು ಲಾ ಆ್ಯಂಡ್ ಆರ್ಡರ್ ಕ್ರೈಮ್ಗಳಿಗೆ ಕರಾಳ ಮುಖಗಳಿವೆ. ಇನ್ನೊಂದು ಜೈಲಿಗೆ ಒಂದು ಹೆಸರಿದೆ, ಪರಪ್ಪನಗರ ಜೈಲಿಗೆ. ಇಟ್ ಈಸ್ ಬ್ರ್ಯಾಂಡೆಡ್ ಫುಡ್ ಸೇಫ್ಟಿ ಒಳಗೆ ಹೆಸರು ತೊಗೊಂಡಿದೆ, 4 ಸ್ಟಾರ್ ತೊಗೊಂಡಿದೆ. ಅದು ಜೊತೆಗೆ ಅಲ್ಲಿ ಕ್ಲೀನೆಸ್ಗೆ ಹೆಸರು ತೊಗೊಂಡಿದೆ. ಹೈದರಾಬಾದ್ ಕಾನ್ಫರೆನ್ಸಲ್ಲಿ 2022 ಒಂದು ಅವಾರ್ಡ್ ಕೂಡ ಬಂತು ಜೈಲಿಗೆ. ಇದು ಒಂಥರ ಜೈಲ್ ಮ್ಯಾನ್ಯುಲ್ ಏನು ಹೇಳುತ್ತೆ, ಜೈಲ್ ಮ್ಯಾನ್ಯುಲ್ ಆಮೇಲೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜೈಲುಗಳಲ್ಲಿ ಮೇಡಮ್, ಭಾರತ ದೇಶದಲ್ಲಿ ಇರ್ತಕ್ಕಂಥ ಜೈಲುಗಳು ಹೊರಗಡೆಯಿಂದ ಯಾವುದೇ ಸಂಘಟನೆಗಳಾಗಲಿ, ಬೇರೆ ಬೇರೆ ಸಂಘಟನೆಗಳು, ಸಣ್ಣ ಪುಟ್ಟ ಸಂಘಟನೆಗಳು ಕ್ರೈಮ್ ರೇಟು ಕ್ರೈಮ್ ಲೆಂತ್ಗಳು ಕಡಿಮೆ ಆದರೂ ಕೂಡ ಜೈಲಿಂದ ಆಗತಕ್ಕಂಥ ಕ್ರೈಮ್ಗಳಿದೆಯಲ್ಲ, ದಾಟ್ಸ್ ರೂಲಿಂಗ್ ದ ನೇಷನ್. ಅದು ಟೆರರಿಸ್ಟ್ಗಳಾಗಿರ್ಬೋದು, ಜಿನೆವೆಲ್ಲ ಕೇಸ್ಗಳಾಗಿರ್ಬೋದು, ಅಬಿಚುವಲ್ ಅಫೆಂಡರ್ ಆಗಿರ್ಬೋದು, ಅಬಿಚುವಲ್ ಅಫೆಂಡರ್ಸ್ಗಳು. ಆಮೇಲೆ ವ್ಯವಸ್ಥೆ ಹೆಂಗಿದೆ ಗೊತ್ತಾ ಮೇಡಮ್, ನೀವು ಹೋದಾಗ ಇನ್ನೋಸೆಂಟ್ ಆಗಿ ಹೋಗ್ತೀರಿ, ನೀವು ಏನು ಸ್ವಾಮಿ ನಂಗೆ ಗೊತ್ತಿಲ್ಲ ಸ್ವಾಮಿ ಗೊತ್ತಾಗುತ್ತೆ ಬಂದ್ಬಿಡ್ತೀವಿ. ಹೊರಗೆ ಬಂದ್ಮೇಲೆ ಅವನಲ್ಲಿ ಇರತಕ್ಕಂಥ ರಾಕ್ಷಸ ಪ್ರವೃತ್ತಿ ಮತ್ತು ಕ್ರೈಮ್ ಮುಖವಾಡ ಇದೆ. ಅವ್ರಿಗಿರೋ ಅಪಾರ ಅಭಿಮಾನಿಗಳ ಸಲುವಾಗಾದ್ರೂ ಹಾಗಾಗದೇ ಇರಲಿ ಅಂತ ಹೇಳಿ ಬಯಸೋಣ. ನಾವು ಈ ವ್ಯವಸ್ಥೆ ಸರಿಪಡಿಸೋದು ಯಾರು ಅಂತ ಬಂದಾಗ ಅಟಗೇನ್ ಸರ್ಕಾರದ ಮೇಲೆ ಹೊಣೆಗಾರಿಕೆ. ಕುಮಾರಸ್ವಾಮಿ ಅವರು ಇವತ್ತೊಂದು ಮಾತನಾಡಿದ್ರು, ಸರ್ಕಾರದ ಪ್ರತಿನಿಧಿಗಳೆಲ್ಲ ಫುಲ್ ಬಿಸಿ ಇದ್ದಾರೆ. ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವ್ರ ಮಾತು, ಅದಾದ್ಮೇಲೆ ನಂಗೆ ದೊಡ್ಡೇರಿ ಸರ್ ರಿಯಾಕ್ಷನ್ ಬೇಕು. ಕುಮಾರಸ್ವಾಮಿ ಅವ್ರ ಮಾತು. ಬೆಳವಣಿಗೆಯಿಂದ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ. ಯಾವ ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಬರಕ್ಕೆ ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ, ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಚರ್ಚೆ ಮಾಡ್ಕೊಂಡು ಬೈಕೊಂಡು ಓಡಾಡೋದೇ ಕೆಲಸ ಆಗಿದೆ. ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ, ಮುಖ್ಯಮಂತ್ರಿಗೆ ಸಮಯ ಇಲ್ಲ. ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ. ಕರೆಕ್ಟ್ ಅಲ್ವಾ ದೊಡ್ಡೇರಿ ಸರ್? ಮುಖ್ಯಮಂತ್ರಿಗಳು ಈ ವೈಟ್ನರ್ ಹಾಕಿರೋದ್ರ ಹಿಂದೆ ಟಾರ್ಚ್ ಬಿಟ್ಟಿರೋ ವಿಡಿಯೋನ ಅಪ್ಲೋಡ್ ಮಾಡೋದ್ರಲ್ಲಿ ಬಿಸಿ. ಉಪಮುಖ್ಯಮಂತ್ರಿಗಳು ಈ ಇಡೀ ಮೂಡಾವನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ. ಮಿನಿಸ್ಟರ್ಗಳೆಲ್ಲವೂ ಕೂಡ ಡೆಲ್ಲಿ ಲೇನ್ ಡೆವಲಪ್ಮೆಂಟ್ ಆಗುತ್ತೆ, ಬದಲಾವಣೆನ ಅಥವಾ ಕಂಟಿನ್ಯೂನ, ಈ ಟೆನ್ಷನ್ ಅಲ್ಲಿ ಬಿಸಿ ಅಲ್ವಾ? ಮೊನ್ನೆ ಕುಮಾರಸ್ವಾಮಿ ಅವರು ಸರಿಯಾಗಿ ಹೇಳಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ತನ್ನ ಮೂಡ, ವಾಲ್ಮೀಕಿ, ಪರಶುರಾಮು, ಈ ಭ್ರಷ್ಟಾಚಾರ, ಪ್ರತಿನಿಧಿ ನಡೀತಕ್ಕಂಥ ಮಹಿಳೆ ಮೇಲಿರ್ತಕ್ಕಂಥ ಅತ್ಯಾಚಾರ, ಅನಾಚಾರ, ಈ ಭ್ರಷ್ಟಾಚಾರವನ್ನು ಬಚ್ಚಿಟ್ಕೊಳ್ಳಿಕ್ಕೆ, ಇದೊಂದು ವಿಷಯಾಂತರ ಮಾಡಲಿಕ್ಕೆ ಈ ಫೋಟೋ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನು? CCB ಅವರು ಹೋಗಿ ಬಂದು 2 ದಿವಸಕ್ಕೆ ಇದು ಫೋಟೋ ರಿಲೀಸ್ ಆಗ್ತದೆ. ಹೆಂಗಾಗುತ್ತೆ? ನೀವು ನಿನ್ನೆ ಮೊನ್ನೆ ಸಂಪೂರ್ಣವಾಗಿ ಪ್ರತಿಯೊಂದು ಇಂಚು ಕೂಡ ನೀವು ದಾಖಲಾತಿಗಳ ಮೂಲಕ ನೀವು ಹೇಳಿದ್ರಿ ಮೂಡಾದಲ್ಲಿ ತಪ್ಪಾಗಿದೆ, ಇನ್ನೂ ಇದೆ ಅಂತ ಹೇಳ್ತೀರಿ. ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ, ವಿಷಯಾಂತರ ಮಾಡ್ಲಿಕ್ಕೆ, ತಮ್ಮನ್ನ ತಪ್ಪಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಕುಹಕತೆ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂತಂದ್ರೆ ಇದು ನೋಡಿ ಎಂತ ಆಳಕ್ಕೆ ಹೋಗ್ತಾ ಇದೆ. ನಿಮ್ಮ ದಾಖಲಾತಿಗಳು ನೋಡಿದ್ರೆ ವೈಟ್ನರ್ ಹಾಕೋದಿರ್ಬೋದು, ಅದನ್ನ ಹೆಲಿಕಾಪ್ಟರ್ ತಂದಿರತಕ್ಕಂತ ಇರ್ಬೋದು, ಮುಖ್ಯಮಂತ್ರಿಗಳ ಒಬ್ಬರ ಪುತ್ರರು ಅದ್ರಲ್ಲಿ ಕೂತ್ಕೊಂಡು 2020ರಲ್ಲಿ ಡಿಸಿಷನ್ ಮಾಡುವಾಗ 40 to 50, 60% ಮಾಡುವಾಗ 50-50 ಮಾಡಬೇಕು ಅಂತ ರೆಸಲ್ಯೂಷನ್ ಸೈನ್ ಮಾಡಿಸಿದ್ದು ಎಲ್ಲವನ್ನ ನಾನು ಗಮನಿಸಿದ್ದೇನೆ. ಅಂಥದನ್ನ ಮುಚ್ಚಿಡ್ಲಿಕ್ಕೆ ಇದೇನು ಮಾಡತಕ್ಕಂಥ ಒಂದು ಕುಹಕತೆ, ದ ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಫ್ ದಿ ಕಾಂಗ್ರೆಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ರಿಪಬ್ಲಿಕ್ TV ಇದೆಯಲ್ಲ, ಜರ್ನಲಿಸ್ಟ್ ಚಾನಲ್ ಇದು.
ಅಲ್ಲ, ಅವ್ರು ಯಾವತ್ತೂ ಜನರ ಪರವಾಗಿದ್ದಾರೆ. ನಮ್ಮಲ್ಲಿ ಬಂಡವಾಳ ಹೂಡ್ಲಿಕ್ಕೆ ರಾಜಕಾರಣಿಗಳಿಲ್ಲ ಸರ್. ಇಟ್ಸ್ ಈ ಪ್ಯೂರ್ಲಿ ಜರ್ನಲಿಸ್ಟ್ಗಳೇ ಚಾನಲ್ ಇದು. ಗೃಹ ಸಚಿವರ ಸಂಪೂರ್ಣವಾದಂತ ಒಂದು ನೈತಿಕತೆಯಿಂದ ಅವರು ಜವಾಬ್ದಾರಿ ತಗೋಬೇಕು ಇದನ್ನ. ಯಾಕಂದ್ರೆ ನಾನು ಮತ್ತೆ ಇದನ್ನ ಒಂದ್ಸರಿ ಹೇಳ್ತಾ ಇದ್ದೀನಿ, ಮೊದಲನೇ ಸರಿ ಆಗಿರ್ತಕ್ಕಂಥವ್ರಲ್ಲ, ಇದು 3ನೇ ಸರಿ ಆಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇದೆ ಅವರಿಗೆ. ಇಲ್ಲ, ವೆಂಕಟೇಶ್ ದೊಡ್ಡೇರಿ ಅವರೇ ಕಾಂಗ್ರೆಸ್ನ ವಕ್ತಾರರಿದ್ದಿದ್ರೆ ಇವತ್ತು ಬಹುಶಃ ಕೇಳ್ತಿದ್ರೇನೋ ನಿಮ್ಮ ಅವಧಿಯಲ್ಲಿ ಏನು ಆಗಿರ್ಲಿಲ್ವಾ ಅಂತ ಹೇಳಿ. ಬಟ್ ಅಲ್ಲ, ಅದಕ್ಕೆ ನಾನು ಉತ್ತರ ನಾನೇನ್ ಹೇಳ್ತೀನಿ, ಇವ್ರ ಅವಧಿಯಲ್ಲಿ ಆಗಿತ್ತಪ್ಪ, ಅದಕ್ಕೆ ಅಲ್ವಾ ಅವ್ರನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರೋದು. ನಿಮಗೆ 135 ಪ್ಲಸ್ ಒಂದಷ್ಟು ಶಾಸಕರ ಬಲದೊಂದಿಗೆ ಸರ್ಕಾರ ಕೊಟ್ಟಿದ್ಯಾಕೆ? ನೀವೇನ್ ಮೇಲೆ ಮೇಲೆ ಆರೋಪ ಮಾಡ್ತಿದ್ರಿ, ಬಿಜೆಪಿ ಸರಿ ಇಲ್ಲ, ಜೆಡಿಎಸ್ ಸರಿ ಇಲ್ಲ. ನೀವು ಸರಿ ಮಾಡಿ ಅಂತ ಕೊಟ್ಟಿದ್ದು, ನೀವು ಸರಿ ಮಾಡಿ ಅಂತ ಕೊಟ್ಟಾಗ್ಲೂ ಕೂಡ ಹಿಂಗೆಲ್ಲ ಆಗತ್ತೆ ಅನ್ನೋಂಗಿದ್ರೆ ವ್ಯತ್ಯಾಸ ಎಲ್ಲಿ ಬಂತು? ಜನರ ವಿಶ್ವಾಸ ಎಲ್ಲಿಗೆ ಹೋಯ್ತು? ಜನರು ನಂಬಿಕೆ ಇಟ್ಟು 135 ಶಾಸಕರ ಬಲದೊಂದಿಗೆ ಒಂದು ಸುಭದ್ರ ಆಡಳಿತಕ್ಕೋಸ್ಕರ ನಿಮಗೆ ಗೆಲ್ಸಿದ್ರಲ್ಲ, ಏನ್ ಕೊಟ್ರಿ ಪ್ರತಿಫಲ? ಉಪಕಾರ ಸ್ಮರಣೆ ಬಗ್ಗೆ ಮಾತನಾಡ್ಬಿಟ್ರು ಉಪಮುಖ್ಯಮಂತ್ರಿಗಳು. ನೀವೇನ್ ಮಾಡ್ತಿದ್ದೀರಿ? ಉಪಕಾರ ಮಾಡಿದ್ರಲ್ಲ, 135 ಸೀಟ್ ಗೆಲ್ಸಿ, ನೀವೇನ್ ಮಾಡ್ತಿದ್ದೀರಿ ಸ್ಮರಣೆ? ಎನಿವೆ, ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ವ್ಯವಸ್ಥೆಗಳ ಬದಲಾಗ್ಲಿ ಅಂತ ಹೇಳಿ ಆಶಿಸೋದು ಒಂದೇ ನಮ್ಮ ಕೈಲಿರುವ ಶಕ್ತಿ. ಬದಲಾಗತ್ತಾ? ದೊಡ್ಡ ಪ್ರಶ್ನೆ. ದಿನಕ್ಕೊಂದು ಹಗರಣ, ದಿನಕ್ಕೊಂದು ಈ ರೀತಿಯ ಕಾನೂನು ಉಲ್ಲಂಘನೆ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ದೇವರ ಕಡೆ ಕೈ ಮುಗಿದ್ಬಿಟ್ಟು ಸರಿ ಮಾಡಪ್ಪ ಅಂತ ಹೇಳಿ ಬೇಡ್ಕೊಳ್ಳೋಣ. ಇನ್ವೇ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.